ಹರಪನಹಳ್ಳಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಮತ್ತು ವಿಕಲಚೇತನರಿಗೆ ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ತಾಲೂಕು ಮಟ್ಟದ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀಮತಿ ಎಂಪಿ ಲತಾ ಮಲ್ಲಿಕಾರ್ಜುನ್ ರವರು, ವಿಕಲಚೇತನರೆಂದರೆ ಅವರು ದೇವರ ಮಕ್ಕಳು. ಅವರಿಗೆ ದೇವರ ಸ್ಥಾನವನ್ನ ನೀಡಿ ಸಕಲ ಸವಲತ್ತುಗಳನ್ನು ಅವರಿಗೆ ಅರ್ಪಿಸಿ ಸರ್ಕಾರದಿಂದ ಬರುವಂತಹ ಎಲ್ಲಾ ಯೋಜನೆಗಳನ್ನು ನೀಡಿ ಉದ್ಯೋಗದಲ್ಲಿ ಕೌಶಲ್ಯ ಆಧಾರಿತವಾಗಿ ಅವರನ್ನ ಗುರುತಿಸಿ ಉದ್ಯೋಗಾಕಾಂಕ್ಷಿಗಳನ್ನಾಗಿ ಮಾಡೋದು ನಮ್ಮ ಸರ್ಕಾರದ ಬದ್ಧವಾಗಿದೆ. ಹಾಗೂ ವಿಶೇಷ ಚೇತನರು ಯಾವುದೇ ಅಂಗವಿಕಲತೆ ಇದ್ದರೂ ಉದ್ಯೋಗವನ್ನ ಪ್ರೀತಿಯಿಂದ ಕಂಡುಕೊಂಡು ಬದುಕಿನಲ್ಲಿ ಯಾವಾಗಲೂ ಕ್ರಿಯಾಶೀಲರಾಗಿರ್ತಾರೆ ಅಂತ ಮಾತನಾಡಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾರ್ಯನಿರ್ವಾಹಕ ಅಧಿಕಾರಿಗಳು ವೈಎಚ್ ಚಂದ್ರಶೇಖರ್, ವಿಕಲಚೇತನರಿಗೆ ಸರ್ಕಾರದಿಂದ ಅನುಷ್ಠಾನಗೊಳ್ಳುವ ಎಲ್ಲಾ ಯೋಜನೆಗಳಲ್ಲಿ 5% ಮೀಸಲಾತಿಯನ್ನು ನಿಗದಿ ಮಾಡಿ ಅವರ ಆರ್ಥಿಕ ಶ್ರೇಯೋಭಿವೃದ್ಧಿಗೆ ತಾಲೂಕಿನ ಆಡಳಿತ ಮತ್ತು ತಾಲೂಕು ಪಂಚಾಯತ್ ವತಿಯಿಂದ ಸೌಲಭ್ಯಗಳನ್ನು ಪೂರೈಸಲಾಗುತ್ತೆ ಎಂದು ಮಾತನಾಡಿದರು. ಡಾ ತಿಪ್ಪೇಸ್ವಾಮಿ ಕೀಲು ಮೂಳೆ ತಜ್ಞರು ವಿಶೇಷ ಉಪನ್ಯಾಸ ನೀಡಿ ವಿಕಲಚೇತನರು ದೈಹಿಕವಾಗಿ ಮೌನವಾಗಿದ್ದರೂ ಮಾನಸಿಕವಾಗಿ ಸಮರ್ಥರಾಗಿರುತ್ತಾರೆ. ದೈಹಿಕ ಅಂಗವಿಕಲತೆಯಿಂದ ಬಳಲುವವರು ವಿವಿಧ ರೀತಿಯ ನ್ಯೂನತೆಗಳನ್ನು ಹೊಂದಿದ್ರೂ ಅವುಗಳನ್ನು ಆರೋಗ್ಯ ಪೂರಕವಾಗಿ ಕಾಪಾಡಿಕೊಂಡು ಹೋಗಬೇಕು. ಹಾಗೂ ಇತ್ತೀಚೆಗೆ ಸರ್ಕಾರದ ನಿಯಮಗಳ ಅನುಸಾರ ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ. ಯಾರು ಅರ್ಹ ಫಲಾನುಭವಿಗಳು ಇರ್ತಾರೋ ಅಂತವರಿಗೆ ಸೌಲಭ್ಯಗಳ ಜತೆಗೆ ಪ್ರಮಾಣ ಪತ್ರವನ್ನ ನೀಡಿ ವಿಕಲತೆಯಿಂದ ಬಳಲುವವರನ್ನ ಗುರುತಿಸಲಾಗುತ್ತದೆ ಅಂತ ತಿಳಿಸಿದರು. ವರದಿ ಪ್ರಭು ಕೆ, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. ಕನ್ನಡದ ದೀಪ